ಹಲೋ ಆದಿತ್ಯ. ಒಂದು ಸ್ವಲ್ಪ ಸ್ಟೇಷನ್ಗೆ ಬರೋಕ್ಕಾಗುತ್ತಾ ಈಗ? ಸ್ಟೇಷನ್ಗಾ? ಈಗ ಯಾಕೆ? ಅಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಪ್ರಾಬ್ಲಮ್ ಅಂತ ಏನಿಲ್ಲ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಬರೋಕ್ಕಾಗುತ್ತಾ? ಫ್ರೀ ಇದೆಯಾ? ಹಾ, ಬರ್ತೀನಿ ಇರು. ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಬಂದ್ಬಿಡ್ತೀನಿ. ಹಾ ಸರಿ ಕಣೋ, ಆಯ್ತು ಬಾ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಬನ್ನಿ ಆದಿತ್ಯ ಅವರೇ. ಹೋ, ಸಾಹೇಬ್ರು ಆನ್ ಡ್ಯೂಟಿನಾ? ಹಾ ಹೌದು. ಹೇಳಿ ಸರ್, ಏನ್ ವಿಷಯ ಬರಕ್ ಹೇಳಿದ್ದು? ಆದಿತ್ಯ ಅವರೇ, ಗಿರೀಶ್ ಅನ್ನೋರ್ನ ನಾವು ಅರೆಸ್ಟ್ ಮಾಡಿದ್ದು ಗೊತ್ತಾ? ಅವ್ರ ಮೇಲೆ ಕಂಪ್ಲೇಂಟ್ ಇನ್ನ ರಿಜಿಸ್ಟರ್ ಆಗಿಲ್ಲ. ನಿಮ್ ಸಿಸ್ಟರ್ ಇನ್ನ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಹಾಗಾಗಿ ಇವಾಗ ಏನ್ ಮಾಡ್ಬೇಕು ಅಂತ ಕೇಳೋದಕ್ಕೆ ನಿಮ್ ಬರಕ್ ಹೇಳಿದ್ದು. ನಮ್ ಹೈಯರ್ ಆಫೀಸರ್ ನಿಮ್ ತಂದೆಯವ್ರಿಗೆ ಕಾಲ್ ಮಾಡಿದ್ರಂತೆ, ಬಟ್ ನಿಮ್ ತಂದೆಯವ್ರ ಹತ್ರ ಏನೋ ನಿಮ್ ಸಿಸ್ಟರು ಇಲ್ಲ ಕಂಪ್ಲೇಂಟ್ ಕೊಡಲ್ಲ, ವಾಪಸ್ ತಗೊಂಡ್ಬಿಡ್ತೀನಿ, ಅವ್ರನ್ನ ಬಿಟ್ಬಿಡಕ್ ಹೇಳಿ ಅಂತ ಏನೋ ಹೇಳಿದ್ರಂತೆ. ಹಂಗಾಗಿ ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಕರ್ಸ್ದೆ. ಹೌದಾ? ದೀಪ್ತಿ ಆ ಥರ ಹೇಳಿದಳ? ಒಂದ್ ನಿಮಿಷ ಸರ್, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ ಸರ್. ಹಾ ಹಾ, ಓಕೆ, ಕಾಲ್ ಮಾಡಿ ವಿಚಾರಿಸಿ. ಹಲೋ. ಹಲೋ ಅಣ್ಣ, ಹೇಳು. ಎಲ್ಲಿದೀಯಾ? ಅಣ್ಣ, ನಾನು ಇಲ್ಲಿ ಬೋಟಿಕ್ ಬಂದಿದ್ದೀನಿ. ಓ ಹೌದಾ. ಅಲ್ಲ, ನಿನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ನಲ್ಲ, ಯಾಕೆ ಕಂಪ್ಲೇಂಟ್ ಕೊಡಲ್ವಾ ನೀನು? ಅದೇಣ್ಣ, ನನ್ಗೆ ಯಾಕೋ ಕಂಪ್ಲೇಂಟ್ ಬೇಡ ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಯಾಕೆ ಕಂಪ್ಲೇಂಟ್ ಕೊಡೋದು, ಕೋರ್ಟು ಕೇಸು ಇದೆಲ್ಲನೂ ತಲೆನೋವೇ ಬೇಡ. ಅವನಿಂದ ಮುಕ್ತಿ ಸಿಕ್ಕಿದ್ಯಾ, ಡಿವೋರ್ಸ್ ಅಂತ ಆಗೋಗಿದೆ. ಇನ್ನು ಅವ್ನ ಸುದ್ದಿನೇ ನನಗೆ ಬೇಕಾಗಿಲ್ಲ. ಪ್ಲೀಸ್, ನೆಮ್ಮದಿಯಾಗಿರ್ತೀನಿ ಕಣೋ. ಬೇಡ ಕಣೋ ಕಂಪ್ಲೇಂಟ್ ಎಲ್ಲ. ನೀನೇನ್ ಹುಚ್ಚಿನಾ? ಅಲ್ಲ, ನೀನ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿದ್ರೆ ಅವನು ಸುಮ್ನಾಗ್ಬಿಡ್ತೇನಾ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ ಹೇಳು? ನೋಡು, ಮೊದ್ಲು ಸ್ಟೇಷನ್ ಹತ್ರ ಬಾ, ಕಂಪ್ಲೇಂಟ್ ಕೊಡೋಣ. ಅದಿ ಪ್ಲೀಸ್ ಅದಿ, ಅರ್ಥ ಮಾಡ್ಕೊ. ನಾಳೆ ನನ್ಗೆ ಇದೆಲ್ಲಾನು ತಲೆಯಲ್ಲಿ ಇಟ್ಕೊಂಡು ಸಂದು ಅವನನ್ನೇ ನೆನ್ಪು ಮಾಡ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಅವನು ಪರ್ಮನೆಂಟ್ ಆಗಿ ನನ್ನ ಮೈಂಡ್ ಇಂದಾನೆ ದೂರ ಹೋಗ್ಬಿಡ್ಲಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅದಕ್ಕೆ ಬೇಡ ಕಣೋ. ಅವ್ನು ಮಾಡಿರೋ ತಪ್ಪಿಗೆ ಅವ್ನಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವನು ಅನುಭವಿಸ್ತಾನೆ, ಅವನ ಜೀವನ ಪೂರ್ತಿ ಅನುಭವಿಸ್ತಾನೆ. ಈಗ ಕಂಪ್ಲೇಂಟ್ ಏನ್ ಕೊಡೋದು ಬೇಡ, ಬಿಟ್ಬಿಡ ಕೇಳು. ಯಾಕೆ ಯಾಕೆ ಈ ತರ ಆಡ್ತಾ ಇದೀಯಾ? ಪ್ಲೀಸ್ ಅದಿ, ಅರ್ಥ ಮಾಡ್ಕೋ. ಸರಿ ಆಯ್ತು ಬಿಡು, ಹೋಗ್ಲಿ. ಅಟ್ಲೀಸ್ಟ್ ಅವನ ಹತ್ರ ಮುಚ್ಚಳಿಕೆನಾದ್ರೂ ಬರ್ಸ್ಕೊಂತೀನಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಮತ್ತೆ ನಿನ್ ಮಗುಗೆ ಇಬ್ರಿಗೂ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ಹೇಳಿ ಮುಚ್ಚಳಿಕೆನಾದ್ರೂ ಬರ್ಸ್ಕೊತೀನಿ. ಇದಕ್ಕಾದ್ರೂ ಒಪ್ಪಿಗೆ ಇದೆಯಾ? ಅದೆಲ್ಲ ನನಗೆ ಗೊತ್ತಾಗಲ್ಲ ಅದಿ. ಅದೇನ್ ಮಾಡಿಸ್ತೀಯ ನೀನ್ ಮಾಡಿಸು. ಒಟ್ನಲ್ಲಿ ಅವನ ವಿಚಾರವಾಗಿ ನಾನು ಕೋರ್ಟು ಕೇಸು ಸ್ಟೇಷನ್ ಅಂತ ಅಲ್ಲಿಯೋ ಸವಾಸನೆ ಬೇಡ ಅಂತ ಹೇಳ್ತೀನಿ. ಸರಿ ಆಯ್ತು ಬಿಡು, ಅಟ್ಲೀಸ್ಟ್ ಮುಚ್ಚಳಿಕೆನಾದ್ರೂ ಬರ್ಸ್ಕೊಂಡ್ ಬಿಡಿಸ್ತೀನಿ. ಸರಿ ಆಯ್ತು. ಹಾ, ಸ್ವೀಟಿನ ಕರ್ಕೊಂಬರೋದಕ್ಕೆ ಡ್ರೈವರ್ಗೆ ಅಪಾಯಿಂಟ್ ಮಾಡಿದ್ದೀನಿ. ಡ್ರೈವರ್ ಕರ್ಕೊಂಬರ್ತಾನೆ, ನೀನೇನು ಯೋಚನೆ ಮಾಡ್ಬೇಡ. ಹಾ, ಬೆಳಿಗ್ಗೆನೆ ಹೇಳಿದ್ರು. ಸರಿ ಆಯ್ತು, ಬಾಯ್. ಸರಿ ಬಾಯ್. ಸರ್, ನನ್ನ ಸಿಸ್ಟರ್ ಕಾಲ್ ಮಾಡಿದ್ದೆ. ಅವಳು ಕಂಪ್ಲೇಂಟ್ ಏನು ಕೊಡೋದ್ ಬೇಡ ಅಂತ ಹೇಳ್ತಿದ್ದಾಳೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇವನಿಂದ ಅವ್ರಿಗೆ ತೊಂದರೆ ಆಗದಿರೋ ತರ ಏನಾದ್ರೂ ಮಾಡಿಸ್ಬೋದಾ? ಹಾ, ಖಂಡಿತವಾಗ್ಲೂ ಮಾಡಿಸ್ಬೋದು. ಯಾಕಂದ್ರೆ ಈಗಾಗಲೇ ಒಂದ್ಸರಿ ಜೈಲ್ಗೆ ಹೋಗಿ ಬಂದಿರೋದ್ರಿಂದ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳೋಣ. ಬಾಂಡ್ ಪೇಪರ್ ಮೇಲೆ ಬರ್ಸಿ ಸೈನ್ ಹಾಕಿಸ್ಕೊಂಡ್ ಬಿಡೋಣ. ಸರಿ ಸರ್, ಆಯ್ತು. ಸರ್, ನಾನು ಅವನು ಗಿರೀಶ್ನ ನೋಡ್ಬೋದಾ? ಯಾ ಶೋರ್, ನೋಡ್ಬೋದು. ಏನೋ ಒಂದೇ ದಿನಕ್ಕೆ ಈ ತರ ಆಗೋಗ್ಬಿಟ್ಟಿದ್ಯಾ? ಇವನ್ಗೆ ಪೂಜಾರು ಚೆನ್ನಾಗಿ ಪೂಜೆ ಮಾಡಿದ್ದಾರೆ, ಅದಕ್ಕೆ ಈ ತರ ಆಗಿರೋದು. ಗಿರೀಶ್ ಅವರೇ, ನೋಡಿ, ನಿಮ್ ಮೇಲೆ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ ಇವರು. ಇನ್ಮೇಲೆ ಇವ್ ಸುದ್ದಿಗೆ ಹೋಗ್ತಾ ಇರೋ ತರ ಒಂದು ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಹೋಗು. ಸರಿ ಸರ್, ಆಯ್ತು. ಸರ್, ನನ್ನ ಮೊಬೈಲು ಪರ್ಸ್ ಎಲ್ಲ ನಿಮ್ಮ ಹತ್ರನೇ ಇದೆ, ದಯವಿಟ್ಟು ಅದನ್ನ ಕೊಡಿ ಸರ್. ಮನೆಯಲ್ಲಿ ಎಲ್ರು ಗಾಬರಿಯಾಗಿರ್ತಾರೆ, ಎಲ್ಲೋದ್ನೋ ಏನೋ ಅಂತ. ಅವ್ರಿಗೊಂದು ಕಾಲ್ ಮಾಡಿ ವಿಷಯ ಹೇಳ್ತೀನಿ. ಹಾ ಹಾ, ಹೇಳುವಂತೆ, ಮನೆಗೆ ಹೋಗುವಂತೆ ಬಾ. ಒಂದ್ ಮುಚ್ಚಳಿಕೆ ಬರ್ದು ಸೈನ್ ಹಾಕೊಟ್ಬಿಟ್ಟು ಹೋಗು. ಏನೋ ಇನ್ನೊಂದ್ಸರಿ ಏನಾದ್ರೂ ನನ್ನ ತಂಗಿ ಸುದ್ದಿಗಾಗ್ಲಿ ನನ್ನ ಸೊಸೆ ಸುದ್ದಿಗೆ ಏನಾದ್ರೂ ಬಂದ್ರೆ ನೋಡು, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಈ ಸರಿ ಸ್ಟೇಷನ್ ಬಂದಿದ್ಯಾ, ನೆಕ್ಸ್ಟ್ ಸ್ಟೇಷನ್ ಅಲ್ಲ, ಈ ಭೂಮಿ ಮೇಲೆ ಇಲ್ದೇ ಇರೋ ತರ ಮಾಡ್ಬಿಡ್ತೀನಿ. ಹುಷಾರ್. ನನ್ನ ಜೀವನದಲ್ಲಿ ಮಾಡಿದ್ದು ಮೊದಲನೇ ತಪ್ಪು ಅಂತ ಅಂದ್ರೆ ಅದು ನಿನ್ ತಂಗಿನ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದು. ಇಷ್ಟಪಟ್ಟು ಅಂತ ಯಾಕೋ ಅಂತೀಯ? ದುರಾಸೆಯಿಂದ ಮಾಡ್ಕೊಂಡಿದ್ದು ಅನ್ನೋ. ಅವಳ ಆಸ್ತಿ ಮೇಲಿರೋ ವ್ಯಾಮೋಹದಿಂದ ಅವಳು ಮದ್ವೆ ಮಾಡ್ಕೊಂಡೆ ಅಂತಾನು. ನೋಡು, ನನ್ನ ತಂಗಿಯಾಗಿರೋದಕ್ಕೆ ಬಿಟ್ಟಿದ್ದಾಳೆ. ಅದೇ ನಾನ್ ಆ ಜಾಗದಲ್ಲಿ ಇದ್ದಿದ್ರೆ ನಿನ್ನ ಏನ್ ಮಾಡ್ತಿದ್ನೋ. ಇನ್ಮೇಲಾದ್ರೂ ಇಂಥ ಬುದ್ಧಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ನ್ಯಾಯವಾಗಿ ಬದುಕದ್ ಕಲಿ. ರೀ ಗಿರೀಶ್, ಬನ್ರಿ, ಇಲ್ಲಿ ಸೈನ್ ಮಾಡಿ ಹೋಗು. ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಹೊಡ್ತಾ ಇರು. ಇನ್ಮೇಲೆ ನನ್ನ ತಂಗಿ ಆಗ್ಲಿ ನನ್ನ ಸೊಸೆ ಆಗ್ಲಿ ಅಕ್ಕಪಕ್ಕನೂ ನಿನ್ ಸುಳಿ ಕೂಡ್ದು. ಇಂಥ ಲೋಫರ್ಸ್ಗಳಿಗೆಲ್ಲ ಮದ್ವೆ ಮಕ್ಕಳು ಇವೆಲ್ಲ ಬೇಕಾ? ಛೇ, ನನ್ನ ತಂಗಿ ಜೀವನ ಹೆಂಗ್ ಸರಿ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆಯ್ತು ಕಣಪ್ಪ, ಸೈನ್ ಮಾಡಿಸ್ಕೊಂಡು ಕಳ್ಸಿದೀನಿ. ಅಲ್ಲ, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಬಿಡೋ ನಿನ್ ತಂಗಿ. ಇಂಥ ನನ್ನ ಮಕ್ಕಳೆಲ್ಲ ಜೈಲಲ್ಲಿ ಕೊಳಿಬೇಕು. ನೆನ್ನೆ ಏನ್ ಸುಮ್ಮನೆ ಬಿಟ್ಟಿಲ್ಲ, ಸರಿಯಾಗಿ ಬೆಂಡೆತ್ತಿದ್ದೀನಿ. ಮಗ ಇನ್ನೊಂದ್ಸರಿ ನಿನ್ ತಂಗಿ ಸಾವಾಸಕ್ಕೆ ಹೋಗಲ್ಲ ಬಿಡು. ನನಗ್ ಗೊತ್ತಿತ್ತು ನೀನ್ ಈ ಸ್ಟೇಷನ್ ಅಲ್ಲಿ ಇದೀಯಾ ಅಂತ ಅಂದ್ರೆ ಅವನಿಗೆ ಸರಿಯಾಗಿ ಬೆಂಡೆತ್ತಿರ್ತೀಯ ಅಂತ.
ಹೋಗ್ಲಿ ಬಿಡು. ನಾನು ಅವಳಿಗೆ ಹೇಳ್ದೆ ಕಂಪ್ಲೇಂಟ್ ಕೊಡು ಅಂತ, ಅವಳೇ ಯಾಕೋ ಮನ್ಸು ಮಾಡ್ಲಿಲ್ಲ. ಬೇಡ ಅಣ್ಣ, ಅವ್ನ ವಿಷಯ ನನ್ ಕಿವಿಗ್ ಬೀಳಬಾರ್ದು. ನಾನು ಅವನಿಂದ ಕಂಪ್ಲೀಟ್ ಆಗಿ ದೂರ ಉಳ್ಕೊಂಡ್ಬಿಡ್ತೀನಿ. ಅವ್ನ ಸುದ್ದಿನೇ ನನಗ್ ಬೇಡ. ಹಾಳಾಗೋಗ್ಲಿ ಬಿಡು, ಅವ್ನ್ ಮಾಡಿರೋ ತಪ್ಕೊಂಡ್ ಶಿಕ್ಷೆ ಅನ್ಭವಿಸ್ತಾನೆ. ನಾವು ನೆಮ್ಮದಿಯಾಗಿರೋಣ ಬಿಡು ಅಂತ ಅಂದು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಕಣೋ. ಹೋಗ್ಲಿ ಬಿಡು, ಈ ವಿಚಾರದಲ್ಲಿ ಜಾಸ್ತಿ ಬಲವಂತ ಮಾಡೋದ್ ಬೇಡ. ಅವರು ನೆಮ್ಮದಿಯಾಗಿರ್ಲಿ ಬಿಡು. ಮತ್ತೆ ಅಲ್ಲ, ನಿನ್ ತಂಗಿ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡು. ಏನೋ ಒಂದು ಒಳ್ಳೇದಾಗುತ್ತೆ ಅಂತಂದ್ರೆ ನಾವು ಸಹಾಯ ಮಾಡ್ತೀವಿ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀಯಾ? ಅದು ಆ, ಏನಿಲ್ಲ ಬಿಡು. ನಾನೇ ಬರ್ತೀನಿ, ಮನೆ ಹತ್ರ ಬರ್ತೀನಿ. ನಿಮ್ ಸ್ವೀಟಿ ನನ್ಗಂತೂ ತುಂಬಾ ಇಷ್ಟ ಆಗ್ಬಿಟ್ಲು. ಎಷ್ಟು ಮುದ್ದಾಗಿ ಮಾತಾಡ್ತಾಳಲ್ವಾ. ಅವಳಿಗೆ ಏನು ಕೊಟ್ಟಿಲ್ಲ ಕಣೋ, ಬರೀ ಕೈಯಲ್ಲಿ ಬಂದಿದ್ದೆ ಅವತ್ತು. ಅದಕ್ಕೆ ಸಾಯಂಕಾಲ ಬರ್ತಾ ಏನಾದ್ರೂ ಸ್ವೀಟ್ಸು ಚಾಕ್ಲೇಟ್ಸು ಎಲ್ಲ ತಗೊಂಡ್ ಬರ್ತೀನಿ. ಅದಕ್ಕೇನಂತೆ, ಬಾ ಮನೆಗೆ. ಅದೇ ನಿನ್ ಮನೆ ಇದ್ದಂಗೆ ಕಣೋ. ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಸರಿ ಆಯ್ತು, ನನಗೆ ಸ್ವಲ್ಪ ಕೆಲ್ಸ ಇದೆ. ನೀನ್ ಅರ್ಜೆಂಟ್ ಮಾತಾಡ್ಬೇಕು ಅಂದಲ್ಲ, ಹಂಗಾಗಿ ಈ ಕಡೆನೆ ಬಂದೆ. ನಾನು ಬರ್ತೀನಿ. ಹಾ ಹಾ, ಸರಿ ಆಯ್ತು. ಅದೇ ಕಂಪ್ಲೇಂಟ್ ಏನು ಕೊಟ್ಟಿರ್ಲಿಲ್ವಲ್ಲ, ಹೈಯರ್ ಆಫೀಸರ್ ಇಂದ ಕಾಲ್ ಬಂದಿತ್ತಾ ಬಿಟ್ಬಿಡಿ ಅಂತವಾ. ಅದಕ್ಕೆ ಸುಮ್ನೆ ಹೇಗ್ ಬಿಡಕ್ಕಾಗುತ್ತೆ. ನಿನ್ ಒಂದ್ ಮಾತು ಕೇಳೋಣ ಅನ್ಬಿಟ್ಟು ಹಂಗ್ ಬರಕ್ ಹೇಳ್ದೆ ಅಷ್ಟೇ. ಸರಿ, ಬಂದಿದ್ದು ಒಳ್ಳೇದಾಯ್ತು. ಮುಚ್ಚಳಿಕೆ ಬರ್ಕೊಟ್ಟು ಹೋದ್ನಲ್ಲ. ಸರಿ ಕಣೋ, ಆಯ್ತು, ಬರ್ತೀನಿ, ಬಾಯ್. ಹಾ, ಸಾಯಂಕಾಲ ಸಿಗೋಣ, ಬಾಯ್. ಹ್ಮ್ ದೀಪ್ತಿನ ನಾನು ತುಂಬಾ ವರ್ಷದಿಂದೇನೆ ಇಷ್ಟಪಡ್ತಾ ಇದ್ದೆ. ಅವಳ ಹತ್ರ ಹೇಳ್ಕೊಳಕ್ ಆಗಿರ್ಲಿಲ್ಲ. ಈಗ ಮತ್ತೆ ಅವಳು ನನ್ನ ಇಷ್ಟಪಡ್ತಾಳ. ಯಾಕೋ ನನ್ನ ಮನ್ಸು ದೀಪ್ತಿ ಹತ್ರ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅವಳು ಒಪ್ತಾಳೋ ಇಲ್ವೋ. ಮೇಡಮ್, ನಾನಿನ್ನ ಹೊರಡ್ತೀನಿ. ದೀಪ್ತಿಯವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ನೀವೇನು ಬೇಜಾರು ಮಾಡ್ಕೊಳ್ಳೋದು ತಾನೆ? ಇಲ್ಲ, ಹೇಳಿ ಮೇಡಮ್, ಏನು ವಿಷಯ? ದೀಪ್ತಿಯವರೇ, ಮೊನ್ನೆ ನಿಮ್ಮ ಮಗಳು ಸ್ಕೂಲಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹತ್ಕೊಂಡು ಹೋದ್ರಿ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಅಲ್ಲ, ನಿಮ್ಮ ಪರ್ಸನಲ್ ಮ್ಯಾಟರೇ. ಬಟ್ ನೀವು ನಮ್ಮ ಬೂಟಿಗೆ ಬರೋದ್ರಿಂದ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಅನ್ಕೊಂಡಿದೀವಿ. ಅಲ್ಲ, ಏನಾದರೂ ಪ್ರಾಬ್ಲಮ್ ಆಗಿತ್ತಾ? ಅಲ್ಲ, ಹೇಳಬೇಕು ಅನ್ಸಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಬೇಡ, ಪರವಾಗಿಲ್ಲ. ಹೇಳಬಾರ್ದು ಅಂತ ಏನಿಲ್ಲ. ಹೌದು, ನನ್ನ ಮಗಳು ಕಿಡ್ನಾಪ್ ಆಗಿತ್ತು. ಏನು, ಕಿಡ್ನಾಪಾ? ಹಾ, ಹೌದು ಮೇಡಮ್, ಕಿಡ್ನಾಪ್ ಆಗಿತ್ತು. ನನ್ನ ಮಗಳು ಇವಾಗ ಸೇಫಾಗಿ ನಮ್ಮ ಮನೆಯಲ್ಲೇ ಇದ್ದಾಳೆ. ಓ ಮೈ ಗಾಡ್. ಅಲ್ಲ, ಕಿಡ್ನಾಪ್ ಮಾಡಿದ್ದು ಕಿಡ್ನಾಪರ್ಸ್ ಮನಿಗೋಸ್ಕರನಾ? ಇಲ್ಲ ಇಲ್ಲ ಮೇಡಮ್, ಮನಿಗೋಸ್ಕರ ಅಂತ ಏನಲ್ಲ. ಅದು ಅದು ಆ, ನಾನು ನನ್ನ ಗಂಡನ್ ಬಿಟ್ಬಿಟ್ಟಿದ್ದೀನಿ. ಅಂದರೆ ಡಿವೋರ್ಸ್ ಆಗಿಬಿಟ್ಟಿದೆ ನಮಗೆ. ಈಗ ಅವನೇ ಕಿಡ್ನಾಪ್ ಮಾಡಿದ್ದು. ಏನು ಮೇಡಮ್ ಹೇಳ್ತಾ ಇದ್ದೀರಾ? ನಿಮ್ಮ ಯಜಮಾನ್ರೇನೆ ಸ್ವಂತ ಮಗಳನ್ನ ಕಿಡ್ನಾಪ್ ಮಾಡಿದ್ದ? ಹೌದು ಮೇಡಮ್, ಏನೂ ಮಾಡೋಕ್ಕಾಗಲ್ಲ ಅಂತ. ನನ್ನ ಮಕ್ಕಳು ಇರ್ತಾರೆ, ಅವ್ರು ಈ ಥರ ಹಿಂಸೆ ಕೊಡ್ತಾರೆ. ಹೌದಾ? ನೀವು ಸುಮ್ಮನೆ ಬಿಡಬಾರ್ದಾಗಿತ್ತು ಅವರನ್ನ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೀವನ ಪರ್ಯಂತ ಸ್ಟೇಷನಲ್ಲೇ ಇರೋ ಥರ ಮಾಡಬೇಕಾಗಿತ್ತು. ಹಾ, ಸ್ಟೇಷನ್ಗೆ ಕಳಿಸಿದ್ದ ನಮ್ಮಣ್ಣ. ಬಟ್ ಇವಾಗ ರಿಲೀಸ್ ಆಗಿದ್ದಾರೆ. ನಾನೇನು ಕಂಪ್ಲೇಂಟ್ ಏನು ಕೊಡಕ್ಕೆ ಹೋಗಲಿಲ್ಲ. ತಪ್ಪು ಮಾಡಿಬಿಟ್ರಿ ದೀಪ್ತಿ ಅವರೇ, ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹೋಗ್ಲಿ ಬಿಡಿ ಮೇಡಮ್, ಅವ್ರು ಮಾಡಿರೋ ತಪ್ಪು ಅವರು ಶಿಕ್ಷೆ ಅನುಭವಿಸ್ತಾರೆ. ಸರಿ ಮ್ಯಾಮ್, ನಾನಿನ್ನು ಬರ್ತೀನಿ. ಹಾ, ಓಕೆ ದೀಪ್ತಿ ಅವರೇ. ಸಾರಿ, ನಿಮ್ಮ ಪರ್ಸ್ನಲ್ ಮ್ಯಾಟ್ರ್ ಎಲ್ಲ ಕೇಳಿಬಿಟ್ಟೆ. ಅಯ್ಯೋ, ಹಾಗೇನಿಲ್ಲ ಬಿಡಿ ಮೇಡಮ್. ಸರಿ, ಬರ್ತೀನಿ. ದೀಪ್ತಿಯವರೇ, ನೀವು ಸ್ವಿಂಗ್ ಮಿಷಿನ್ ಏನಾದರೂ ತೊಗೊಂಡಿದ್ದೀರಾ? ಅಲ್ಲ, ನಮ್ಮ ಕಡೆಯಿಂದ ನಿಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತೀವಿ. ಅಂದರೆ ನಮ್ಮದೇ ಬ್ರ್ಯಾಂಚ್ ಇದೆ, ಅಲ್ಲಿ ಮಿಷಿನ್ಸ್ ಎಲ್ಲ ಇದೆ. ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಿರ್ಬೋದು, ಅಥವಾ ಇದು ಬರುತ್ತಲ್ಲ, ಹ್ಯಾಂಡ್ ವರ್ಕ್ ಎಲ್ಲ ಬರುತ್ತಲ್ಲ, ಅದೇ ಥರ ಬರುತ್ತೆ. ಸೇಮ್ ಟು ಸೇಮ್ ಹಾಗೆ ಬರುತ್ತೆ. ಬಟ್ ಸ್ಟೋನ್ ಎಲ್ಲ ಇರಲ್ಲ. ಎಂಬ್ರಾಯ್ಡ್ರಿನಲ್ಲೇ ಅದು ಹ್ಯಾಂಡ್ ವರ್ಕ್ ಥರನೇ ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲರಿಗೂ ನಾನು ಆಫರ್ ಮಾಡ್ತಾ ಇರ್ತೀನಿ. ತಗೊಳ್ಳೋ ಮನ್ಸಿದ್ರೆ ತಗೋಬೋದು. ಇಲ್ಲ ಮೇಡಮ್, ನಾವು ಬೇರೆ ಕಡೆ ತಗೋತೀವಿ ಅಂತಂದ್ರೆ ತಗೊಳ್ಳಿ. ಅಟ್ಲೀಸ್ಟ್ ಬಂದು ನೋಡಿ ಯಾವ ಥರ ಇದೆ ಅಂತ ಹೇಳಿ. ಯಾಕಂದರೆ ಇವಾಗ ನೀವು ಕಲಿಯೋದಕ್ಕೆ ಬರ್ತಾ ಇರೋದ್ರಿಂದ ಮನೆಯಲ್ಲೂ ಮಿಷಿನ್ ಇಟ್ಕೊಂಡು ಅವಾಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ರೆ ತುಂಬ ಬೇಗ ಕಲಿಬೋದು ಅಂತ. ಹಾಂ ಮೇಡಮ್, ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಹೇಳಿದ್ದು ಒಳ್ಳೇದೇ ಆಯಿತು. ಎಲ್ಲಿ ಬರುತ್ತೆ ಮೇಡಮ್? ಅದು ಶಾಪ್ ಅಡ್ರೆಸ್ ಏನಾದರೂ ಕೊಟ್ಟರೆ ನಾನು ನಮ್ಮ ಅಣ್ಣನೋ ಅಥವಾ ನಮ್ಮ ಡ್ಯಾಡಿನೋ ಕರ್ಕೊಂಡೋಗಿ ನೋಡ್ಕೊಂಬರ್ತೀನಿ. ಹೌದಾ? ಹಾಗಾದರೆ ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಲೊಕೇಶನ್ನ ವಾಟ್ಸಪ್ ಮಾಡ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ನನ್ನ ಹೆಸರು ಹೇಳಿ, ಮೇಡಮ್ ಅವ್ರು ಕಳಿಸ್ಕೊಟ್ರು ಅಂತ. ಅವ್ರು ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿನೇ ಹಾಕ್ಕೊಡ್ತಾರೆ. ಸರಿ ಮ್ಯಾಮ್, ಆಯಿತು. ನಾನು ಸಾಯಂಕಾಲ ಹೋಗಿ ತಗೊತೀನಿ ಮೇಡಮ್. ಆಯಿತು. ಅಜ್ಜಿ, ಬನ್ನಿ ಅಜ್ಜಿ. ಸ್ವೀಟಿ, ನನಗಂತೂ ಸಾಕಾಯ್ತಮ್ಮ. ನನಗಿನ್ನು ಆಡೋಕ್ಕಾಗಲ್ಲ, ತುಂಬ ಸುಸ್ತಾಗ್ತಾ ಇದೆ. ಹೈ, ಮಮ್ಮಿ ಬಂದ್ರು. ಮಮ್ಮಿ. ಸ್ವೀಟಿ, ಸ್ಕೂಲ್ಗೆ ಹೋಗಿ ಬಂದ್ಯಾ? ಹ್ಞೂ ಮಮ್ಮಿ. ಮಮ್ಮಿ, ಇವತ್ತು ಮಾವ ಡ್ರೈವರ್ ಕಳಿಸ್ಕೊಟ್ಟಿದ್ರಲ್ಲ, ಡ್ರೈವರ್ ಅಂಕಲ್ ತುಂಬ ಒಳ್ಳೆಯವರು. ನಾನು ಇನ್ಮೇಲೆ ಡೈಲಿ ಅವ್ರ ಜೊತೆನೇ ಹೋಗ್ತೀನಿ, ಅವ್ರ ಜೊತೆನೇ ಬರ್ತೀನಿ. ಹೌದಾ? ಡ್ರೈವರ್ ಅಂಕಲ್ ತುಂಬ ಒಳ್ಳೆಯವರಾ? ಸರಿ ಪುಟ್ಟ, ಆಯಿತು. ಇನ್ಮೇಲೆ ಡೈಲಿ ಅವ್ರ ಜೊತೆಲೇ ಹೋಗಿ ಅವ್ರ ಜೊತೆಲೇ ಬಾ. ಆಮೇಲೆ ಬೇರೆ ಯಾರು ಕರೆದ್ರು ಅವ್ರ ಜೊತೆ ಹೋಗ್ಬಾರ್ದು, ಆಯ್ತಾ? ಹ್ಞೂ ಮಮ್ಮಿ, ಸರಿ. ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಯಾರು ಕರೆದ್ರೂ ಹೋಗಲ್ಲ.
ಯಾರು ಏನೇ ಕೊಟ್ಟು ಇಸ್ಕೋಬಾರ್ದು ತಿನ್ಬಾರ್ದು ಚಿನಿ. ಆಮೇಲೆ ಚಾಕ್ಲೇಟ್ ಒಳಗಡೆ ಮತ್ತೆ ಬರೋ ಔಷಧಿ ಹಾಕ್ಬಿಟ್ಟು ನಿನ್ನ ಪ್ರಜ್ಞೆ ತಪ್ಪಿಸ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಹೌದಾ? ನೋ ಮಮ್ಮಿ, ನಾನು ಯಾರ ಹತ್ರನೂ ಏನೂ ಇಸ್ಕೊಳಲ್ಲ. ಸರಿ, ನನ್ನ ಮಗಳು ಗುಡ್ ಗರ್ಲ್. ಏನ್ ಮಾಡ್ತಾ ಇದ್ದೆ? ಅಜ್ಜಿ ಜೊತೆ ಆಟ ಆಡ್ತಾ ಇದ್ದ? ಅಯ್ಯೋ, ನಿನ್ ಮಗಳು ಅವಾಗಿಂದನೂ ಬಾಲಲ್ಲಿ ಆಡೋಣ, ಶಟಲ್ ಕಾಕ್ ಆಡೋಣ, ಅದಾಡೋಣ ಇದಾಡೋಣ ಅಂತ ನನ್ನಂತೂ ಸುಸ್ತು ಮಾಡ್ಬಿಟ್ಲಮ್ಮ. ಯಾಕೆ ಪುಟಾಣಿ, ಅಜ್ಜಿಗೆ ಸುಸ್ತಾಗತ್ತಲ್ವಾ? ನೀನ್ ಜಾಸ್ತಿ ಹಿಂಸೆ ಕೊಡ್ಬಾರ್ದು ಅಜ್ಜಿಗೆ. ಓಕೆ ಮಮ್ಮಿ. ಸರಿ ಹೋಗು, ಹೋಮ್ವರ್ಕ್ ಏನಾದ್ರೂ ಇದ್ರೆ ಬರ್ಕೋ ಹೋಗು. ಸರಿ ಆಯ್ತು, ನಾನು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿನ್ ಜೊತೆ ಮಾತಾಡಕ್ ಬರ್ತೀನಿ. ದೀಪ್ತಿ, ಹೇಗಿತ್ತು ಇವತ್ತು ಕ್ಲಾಸ್? ಚೆನ್ನಾಗಿತ್ತಾ? ಹಾ, ಸೂಪರ್ ಮಮ್ಮಿ. ಮಮ್ಮಿ, ಇದೇ ತರ ಹೇಳ್ಕೊಡ್ತಾ ಇದ್ರೆ ಅವರು ಇನ್ನು 1 ಮಂತ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಎಲ್ಲ ಡ್ರೆಸ್ಗಳು ಪ್ರತಿಯೊಂದನ್ನು ಹೊಲಿಯೋದನ್ನ ಕಲ್ತ್ಬಿಡ್ತೀನಿ. ಹೌದಾ? ಸರಿನಮ್ಮ, ಆಯ್ತು. ಹೋಗು, ಫ್ರೆಶ್ ಅಪ್ ಆಗೋಗು. ತಿನ್ನಕ್ಕೇನಾದ್ರೂ ಮಂಜುಳಮ್ಮನ ಕೇಳಿ ಕೊಡಿಸ್ತೀನಿ. ಮಮ್ಮಿ, ಡ್ಯಾಡಿ ಬಂದಿದಾರಾ? ಡ್ಯಾಡಿನ ಇನ್ನ ಬಂದಿಲ್ಲಮ್ಮ. ಆದಿ ಅಣ್ಣನೂ ಬಂದಿಲ್ವಾ? ಆದಿಯಲ್ಲಿ ಇವಾಗಲೇ ಬರ್ತಾನೆ, ಇನ್ನ ಸ್ವಲ್ಪ ಲೇಟ್ ಆಗ್ಬೋದೇನೋ. ಯಾಕೆ, ಏನಾಯ್ತು? ಏನಿಲ್ಲ ಮಮ್ಮಿ, ಈಗ ನಾನು ಕೋರ್ಸ್ಗೆ ಹೋಗ್ತಾ ಇದ್ದೀನಲ್ಲ, ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಎಲ್ಲಾನು ಕಲ್ತ್ಕೊಂಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಿಷಿನ್ ತಗೊಳ್ಳೋಣ ಅಂತ ಅನ್ಕೊಂಡೆ. ನಮ್ಮ ಮ್ಯಾಮೇ ಹೇಳಿದ್ರು, ಅವರೇನೇನೆ ಅವ್ರದ್ದೊಂದು ಶಾಪ್ ಇದೆಯಂತೆ, ಅಡ್ರೆಸ್ ಎಲ್ಲ ಕಳಿಸಿದ್ದಾರೆ. ಅಲ್ಲಿಗೆ ಹೋದ್ರೆ ನೋಡಿ ಚೆನ್ನಾಗಿರೋದೆಲ್ಲ ಇದೆ, ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಗೆ ಅಂತ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರಂತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಬರೋಣ, ಡ್ಯಾಡಿನೋ ಅಥವಾ ಆದಿತ್ಯನೋ ಬಂದ್ರೆ ಜೊತೆಲಿ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಇನ್ನ ಬಂದಿಲ್ಲ ಅಂತ ಹೇಳ್ತಾ ಇದೀಯಾ? ಹೌದಾ? ಹಾಗಾದ್ರೆ ಆದಿತ್ಯಂಗೆ ಫೋನ್ ಮಾಡ್ಕೊಂಬಿಡು. ಫೋನ್ ಮಾಡ್ಕೊಂಡು ಇಬ್ರು ಜೊತೆಲೆ ಹೋಗ್ಬಿಟ್ಟು ತಗೊಂಬನ್ನಿ. ಸರಿ ಮಮ್ಮಿ, ಆಯ್ತಾಗಿದ್ರೆ ನಾನು ಆದಿಕ್ ಫೋನ್ ಮಾಡ್ಕೋತೀನಿ, ನೀನು ಬರ್ತೀಯ ಜೊತೆಲಿ? ಅಯ್ಯೋ, ನಾನು ಯಾಕಮ್ಮ, ಹೋಗಿ ನೀನು ನೋಡಿ ತಗೊಂಬ. ಅಯ್ಯೋ ಮಮ್ಮಿ, ಎಲ್ಲೂ ಬರಲ್ಲ ಅಂತಿರಲ್ಲ. ಮುಂಚೆ ಎಷ್ಟೊಂದೆಲ್ಲ ಓಡಾಡ್ತಾ ಇದ್ರಿ, ಪಾರ್ಟಿ ಪಬ್ಬು ಅದು ಇದು ಅನ್ಕೊಂಡು. ಇವಾಗಂತೂ ನೀವು ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರಾ. ಏನ್ ಮಾಡೋದಮ್ಮ, ಕಾಲ ಎಲ್ಲಾನು ಕಲ್ಸುತ್ತೆ. ಇದೇನ್ ಮಮ್ಮಿ, ನೀವು ಈ ಜೀವನನೇ ಜಿಗುಪ್ಸೆ ಬಂದಿರೋ ತರ ಮಾತಾಡ್ತಾ ಇದ್ದೀರಾ? ಏನ್ ಪರವಾಗಿಲ್ಲ, ಕಾರಲ್ಲಿ ಹೋಗೋದಲ್ವಾ. ಬನ್ನಿ, ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಸ್ವೀಟಿನ ಕರ್ಕೋತೀನಿ. ಎಲ್ಲ ಹೋಗಿ ನೋಡ್ಕೊಂಡು ತಗೊಂಬರೋಣ. ಸರಿನಮ್ಮ, ಆಯ್ತು, ಬರ್ತೀನಿ ಬಿಡು. ಸರಿಯಾಗಿದ್ರೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಏನಾದರೂ ಕಾಫಿನೋ ಟೀನೋ ಕುಡಿತೀನಿ. ನಿಮ್ದು ಕಾಫಿ ಆಯ್ತಾ? ಹಾ, ಕಾಫಿ ಕುಡ್ದೆ ಕಣಮ್ಮ. ಕಾಫಿ ಕುಡ್ದೆ ನಿನ್ ಮಗಳ ಜೊತೆ ಆಟ ಆಡ್ತಾ ಇದ್ದೆ. ಹೋಗು, ನೀನ್ ಕಾಫಿ ಕುಡ್ದ್ಬಿಟ್ಟು ರೆಡಿ ಆಗ್ಬಿಟ್ಟು ಬಾ, ಹೋಗು ಬರೋಣ. ಸರಿ ಮಮ್ಮಿ, ಆಯ್ತು, ಬರ್ತೀನಿ.